ಪೋಷಕರ ಸಭೆ 3 ಪೋಷಕರ ಮೇಳದೊಂದಿಗೆ ಸಂಭ್ರಮಿಸೋಣ. ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಾಗಲೂರು ವತಿಯಿಂದ 2024-25ನೇ ಸಾಲಿನ ಪೋಷಕರ ಮೇಳವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೋಷಕರನ್ನು ಹೂಗುಚ್ಛವನ್ನು ನೀಡುವ ಮೂಲಕ, ಗ್ರೀಟಿಂಗ್ ಕಾರ್ಡ್ಗಳನ್ನು ನೀಡುವ ಮೂಲಕ ಆತ್ಮೀಯವಾಗಿ ವಿದ್ಯಾರ್ಥಿಗಳು ಸ್ವಾಗತಿಸಿದರು. ನೆಕ್ಸ್ಟ್ ಹಂಗೆ ಮಾಡ್ಬೇಕು, ಹಂಗೆ ಹೋಗಿ ಫೇಸ್ ಈ ಕಡೆ ಮಾಡ್ಬೇಕು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ಪ್ರಾರಂಭ ಮಾಡುವುದು ನಮ್ಮ ಶಾಲಾ ಸಂಸ್ಕೃತಿ. ಹಾಗಾಗಿ ಆಗಮಿಸಿರುವಂತಹ ಅತಿಥಿಗಳಾದಂತಹ ಶ್ರೀಯುತ ಜಗದೀಶ್ ಸರ್ BRP ರವರು ಮತ್ತು ನಮ್ಮ SDMC ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾದ ನಂದಿನಿ ಹಾಗೂ ಉಳಿದಂಥ ಎಲ್ಲ ಪೋಷಕರು ಮತ್ತು SDMC ಸದಸ್ಯರು, ಶಿಕ್ಷಕರು ಸೇರಿ ಈ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು. ನಮ್ಮ BRP ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಜಗದೀಶ್ ಸರ್ ಅವರು ಆಗಮಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲಲ್ಲ. ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಕೇಕ್ ಕಟ್ ಮಾಡುವ ಮೂಲಕ ನಮ್ಮ SDMC ಅಧ್ಯಕ್ಷರು ಹಾಗೆ BRP ಸರ್ ಆದಂತಹ ಜೊತೆ ಕೆಲವೊಂದು ನಿಯಮಗಳನ್ನು ತೋರಿಸಿದ್ವಿ. ದಯಮಾಡಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕಾಗಿ ಕೇಳ್ಕೊಂಡಿದ್ವಿ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ಪೋಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಂದು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರೊಟ್ಟಿಗೆ ಮತ್ತು ನಮ್ಮ ಶಾಲಾ ಶಿಕ್ಷಕರು ತಯಾರಿಸಿದಂತಹ ಕಲಿಕೋಪಕರಣಗಳನ್ನು ಪ್ರದರ್ಶಿಸಲಾಗಿತ್ತು. ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಸರ್, BRP ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಜಗದೀಶ್ ಸರ್ ಹಾಗೂ ಎಲ್ಲ ಪೋಷಕರು ಸಹ ಈ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಪೋಷಕರು ಮತ್ತು ಮಕ್ಕಳು ತಯಾರಿಸಿದಂತಹ ವಿವಿಧ ಖಾದ್ಯಗಳನ್ನು ನಮ್ಮ BRP ಸರಾದಂತಹ ಜಗದೀಶ್ ಸರ್ ಹಾಗೂ ನಮ್ಮ SDMC ಸದಸ್ಯರು ಹಾಗೂ ರೂಮ್ ಟು ರೀಡಿಂದ ಆಗಮಿಸಿರುವಂತಹ ಸುಧಾಕರ್ ಸರ್, ಮಂತ್ರ ಫಾರ್ ಚೇಂಜಿಂದ ಆಗಮಿಸಿರುವಂತಹ ಚನ್ನಕೇಶವ ಸರ್ ಅವರು ಆಹಾರವನ್ನು ವೀಕ್ಷಣೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಪೋಷಕರೆಲ್ಲರೂ ಕೂಡ
ಪ್ರೀತಿಯಿಂದ ತಯಾರಿಸಿದಂಥ ಆಹಾರವನ್ನು ನೋಡಲು ಕಣ್ತುಂಬಿಕೊಳ್ಳಲು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಾಯಕವಾದ ಕ್ಷಣವಾಗಿತ್ತು. ಆಮೇಲೆ ಕ್ಲೋಸ್ ಮಾಡ್ಬಿಡಿ, ಆಮೇಲೆ ಧೂಳಾಗುತ್ತೆ. ಈ ಮೇಳವನ್ನು ವೀಕ್ಷಿಸಿದಂತಹ ನಮ್ಮ BRP ಜಗದೀಶ್ ಸರ್ ಅವರು ಪೋಷಕರೊಂದಿಗೆ ತಮ್ಮ ಹಲವು ವಿಷಯಗಳನ್ನು ಹಂಚಿಕೊಳ್ಳುವ ಮೂಲಕ ಪೋಷಕರ ಜೊತೆ ಸಂಭಾಷಣಾ ನಿರತರಾದಂತಹ ಒಂದು ಸುಂದರ ಕ್ಷಣ. ಈ ಕಡೆ ಮುಸ್ಲಿಂ ಐಟಮ್ ಸ್ವಲ್ಪ ಜಾಸ್ತಿ. ಅನ್ನಕ್ಕಾಗಿ ತಿನ್ನಬಾರ್ದು, ಅನ್ನ ಬರೀ ಅನ್ನ ತಿನ್ನಬಾರ್ದು. ಬರೀ ಅನ್ನ ತಿಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ, ಕಾಯಿಲೆಗಳು ಬರ್ತವೆ. ಅನ್ನಕ್ಕೆ ತರಕಾರಿ ಹಾಕೊಂಡು ತಿಂದರೆ ಬರಲ್ಲ, ಸಮತೋಲನ ಆಗ್ತದೆ, ನಿಮ್ಮ ದೇಹ ಆರೋಗ್ಯವಾಗಿರ್ತದೆ. ಅದನ್ನು ಮಕ್ಕಳಿಗೆ ಬೆಳೆಸ್ಬೇಕು. ಬರೀ ಅನ್ನ ಕೊಟ್ಬಿಡೋದು, ವೈಟ್ ರೈಸ್ ಕೊಡಬಾರ್ದು. ಅದ್ರ ಜೊತೆಗೆ ತರಕಾರಿಗಳನ್ನು ಮಿಕ್ಸ್ ಆಹಾರವನ್ನು ತಿನ್ನಬೇಕು. ವೆರಿ ಗುಡ್, ಚೆನ್ನಾಗಿ ಮಾಡಿದ್ರೆ. ವೆಜಿಟೇಬಲ್ಸ್, ನೇತ್ರಪಿಟ್ಟು, ವೆಜಿಟೇಬಲ್ಸ್. ಕಡ್ದಿಲ್ಲ ಕಣಮ್ಮ ನೀನು. ಈಗ 2024-25ನೇ ಸಾಲಿನ ಪೋಷಕರ ಮೇಳವನ್ನು ನಾವು ಪೋಷಕರ ಜೊತೆ ಸಭೆಯನ್ನು ನಡೆಸುವ ಒಂದು ಸುಂದರವಾದಂತಹ ವೇದಿಕೆಯ ನೋಟವನ್ನು ನಾವಿಲ್ಲಿ ಕಾಣ್ಬೋದು. ವೇದಿಕೆಯಲ್ಲಿ ನಮ್ಮ BRP ನಾಗರಾಜ್ ಸರ್ ಹಾಗೂ ಎಲ್ಲ NGOದಿಂದ ಆಗಮಿಸಿರುವಂತಹ ಅಧಿಕಾರಿ ವರ್ಗದವರು ಮತ್ತೆಲ್ಲ ಪೋಷಕರು ಮತ್ತು ನಮ್ಮ ಸಹಶಿಕ್ಷಕ ವೃಂದದವರು ಭಾಗವಹಿಸಿದ್ದು, ಎಲ್ಲ ಆಗಮಿತ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಹೂಗುಚ್ಛವನ್ನು, ಗ್ರೀಟಿಂಗ್ ಕಾರ್ಡನ್ನು ನೀಡುವ ಮೂಲಕ ನಮ್ಮೆಲ್ಲ ಶಿಕ್ಷಕರು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿರುವಂತಹ ಒಂದು ಸುಂದರ ಕ್ಷಣ. ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಮತ್ತು ಪೋಷಕರು ಹಲವಾರು ಜನ, ಆದರೆ ಅದರಲ್ಲಿ ಉತ್ತಮವಾದಂತಹ ಪೋಷಕರು ಮತ್ತು ಮಕ್ಕಳನ್ನು ಪ್ರಶಂಸನಾ ಪತ್ರಗಳನ್ನು ನೀಡುವ ಮೂಲಕ ಸಂಭ್ರಮಿಸುವ ಒಂದು ಸುಂದರ ಕ್ಷಣ. ಅದೇ ರೀತಿ ಪೋಷಕರು ತಮ್ಮ ಅಭಿಪ್ರಾಯಗಳನ್ನು, ಶಾಲೆಯ ಬಗೆಗಿನ ಮತ್ತು ತಮ್ಮ ಮಕ್ಕಳ ಬಗೆಗಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರುವ ಒಂದು ಸುಸಂದರ್ಭ. ಒಂದ್ಸಾರಿ ಹೇಳ್ತಾ ಇದ್ದೀವಿ, ಮ್ಯಾಥ್ಸಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾಳೆ. ಅವಳ ಆ್ಯಕ್ಟಿವಿಟೀಸ್ ಆಗಲಿ, ಏನೇ ಆಗಲಿ, ಅವಳು ಏನೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳ್ತೀವಿ, ನಾವೇ ಸಪೋರ್ಟ್ ಮಾಡಲಿಲ್ಲ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲ ಪೋಷಕರಿಗೂ ಕೂಡ ಶಾಲೆಯ ವತಿಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ದಯಮಾಡಿ ಪೇರೆಂಟ್ಸ್ ಬೇಕಾದ್ರೆ ಫೋಟೋ ತಗೊಳ್ಳಿ. ಇದನ್ನ ಮನೆಯಲ್ಲಿ ಪ್ರತಿ ವಾರ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಈಗ ನಾವು ಆಗಲೇ 8 ಜನನ ಏನು ಹೇಳಿದ್ವಿ, ಆ ಥರ ನೀವು ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ದಯಮಾಡಿ ಮಾಡಿ ಅಂತ ಹೇಳ್ಕೊಳ್ತೀವಿ.
ಪಾಕಲ್ಲ ತೊಕರೆ ಆಗಿತ್ತು. ಇದು ಸುಧಾಕರ್ ಸರ್ ಅಂತ ಹೇಳಿ ನಮ್ಮ ಸ್ಕೂಲಲ್ಲಿ ಲೈಬ್ರರಿ ಇದೆ ಅಲ್ವಾ, ನಿಮ್ಮೆಲ್ಲರಿಗೂ ಲೈಬ್ರರಿ ವಿಸಿಟ್ ಮಾಡಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಂತ್ರ ಫಾರ್ ಚೇಂಜ್ NGOದಿಂದ ಬಂದಿರುವಂತಹ ಶ್ರೀಯುತ ಚನ್ನಕೇಶವ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅವ್ರಿಗೆ ನಿಗದಿಪಡಿಸುವಂಥದ್ದು. ನಾವೇ ಈಗ ಏನಾದ್ರು ಒಂದು ವಸ್ತು ತೊಗೊಂಡ್ಬಂದ್ರೆ ಈಗ ಕಿಚನಲ್ಲಿ ಇಡಬೇಕಾಗಿರೋದನ್ನ ಕಿಚನಲ್ಲೇ ಇಡಬೇಕು ಅಲ್ವಾ. ಯಾಕಂದ್ರೆ ನಮಗೆ ಅಲ್ಲಿ ಜಾಗ ಇಲ್ಲ ಅಂದರೆ, ಕಿಚನ್ ಅಂತ ಒಂದು ಜಾಗ ಇಲ್ಲ ಅಂದರೆ ಎಲ್ಲಂದ್ರೆ ಅಲ್ಲೇ ಬಿಸಾಕ್ತೀವಲ್ವ. ಅದಕ್ಕೋಸ್ಕರ ಮಕ್ಕಳಿಗೆ ಓದೋದಕ್ಕೆ ಅಂತ ಒಂದು ಜಾಗ ಕೊಟ್ಟರೆ ಸೊ ಆ ಮಗು ಅಲ್ಲೇ ಏನು ಮಾಡ್ತಾರೆ, ಅವರ ವಸ್ತುಗಳನ್ನ ಇಟ್ಕೊತಾರೆ. ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನ ನಾವು ಅನ್ಬೋದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಜಗದೀಶ್ ಸರ್ BRP ರವರು ಪೋಷಕರ ಮೇಳವನ್ನು ಕುರಿತು, ಅದರ ಮಹತ್ವವನ್ನು ಕುರಿತು ಪೋಷಕರಿಗೆ ಸವಿವರವಾಗಿ ವಿವರಿಸಿದರು. ಪೋಷಕರ ಸಭೆಗೆ ಪೂರ್ವ ತಯಾರಿಯನ್ನು ನಡೆಸಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈಗಾಗಲೇ ಮುಖ್ಯ ಶಿಕ್ಷಕರು ಸಾಕಷ್ಟು ಶಿಕ್ಷಕರ ಸಭೆಗಳನ್ನು ನಡೆಸಿದ್ದಾರೆ. ಆ ಸಭೆಗೆ ಪೂರಕವಾಗಿ ಪೂರ್ವ ತಯಾರಿ ಕ್ರಿಯಾಯೋಜನೆ ರೆಡಿಯಾಗಿದೆ. ಅವುಗಳೆಲ್ಲ ಸಿದ್ಧತೆ ಮಾಡಿಕೊಂಡು ಇವತ್ತು ಈ ವೇದಿಕೆಯನ್ನು ರೆಡಿ ಮಾಡಿದ್ದಾರೆ. ಇಂತಹ ವೇದಿಕೆಯನ್ನು ಸಿದ್ಧಗೊಳಿಸಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿಯವಾಗಿರ್ತಕ್ಕಂತಹ ಸಂಗೀತ ಮೇಡಮ್ರವರು ಇದ್ದಾರೆ. ಹಾಗೆಯೇ ಶ್ಯಾಮಲಾ ಮೇಡಮು, ಶಶಿಕಲಾ, ಸೌಮ್ಯ, ವೀಣಾ, ಹಾಗೆ ಸುಷ್ಮಿತಾ, ಶಿಲ್ಪಾ, ಅಜಯ್, ತಬಸಮಂ, ಹಾಗೆ ಪ್ರಿನ್ಸಿ, ಲಾವಣ್ಯ ಮೇಡಮ್ರವರು ಸಹ ಇದಕ್ಕೆ ಕಾರಣಭೂತರಾಗಿದ್ದಾರೆ. ಹಾಗೆಯೇ ಈ ಶಾಲೆಯ STMCಯ ಅಧ್ಯಕ್ಷರು ಬಂದಿದ್ದರು, ಶ್ವೇತಾ ಮಂಜುನಾಥ್ ಸರ್ ಅವರು, ಹಾಗೆ ನಂದಿನಿ ಮೇಡಮ್ ಉಪಾಧ್ಯಕ್ಷರು, ಹಾಗೆ ನಂದಿನಿ ಮೇಡಮ್ ಇನ್ನೊಬ್ಬರು ಸದಸ್ಯರು, ಹಾಗೆ ಲಕ್ಷ್ಮೀ ಮೇಡಮ್ ಇನ್ನೊಬ್ಬರು ಲಕ್ಷ್ಮೀ ಮೇಡಮ್ ಸದಸ್ಯರಾಗಿರಿದ್ರು. ಹಾಗೆಯೇ ಬಸವರಾಜು, ವೆಂಕಟೇಶ್, ದೇವರಾಜು, ನಂದಿನಿ, ಸಾಧಿಕಾ ಬಾನು, ಸುಮಾ, ರೇಖಾ, ಕೇಶವ, ಚಂದನ್, ಪಾರ್ವತಿ, ರಾಜು, ಅಮಿತಾ ಖಾನ್, ನರಸಿಂಹಮೂರ್ತಿ, ಸೋಮಶೇಖರ್ ಇವರೆಲ್ಲರ ಪಾತ್ರ ಈ ಮುಖ್ಯ. ಹಾಗಾಗಿ ಇವರೆಲ್ಲರಿಗೂ ಸಹ ನಾನು ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರ ಬದ್ಧತೆ, ಅವರ ಪ್ರಾಮಾಣಿಕತೆ, ಅವರ ನೈತಿಕತೆ, ಅವರ ಸಂಸ್ಕೃತಿ ಮಗುವಿಗೆ ಅರಿದು ಬರುತ್ತದೆ. ಹೌದಾ? ನಾವು ಬಳಸ್ತಕ್ಕಂಥ ಭಾಷೆನೇ ಆ ಮಗು ಮಾತಾಡೋದು, ನಾವು ಬಳಸ್ತಕ್ಕಂಥ ನೀತಿಯನ್ನೇ ಅದು ಅನುಸರಿಸೋದು. ನಾವು ಒಳ್ಳೆಯತನವನ್ನು ಬಳಸಿದಾಗ ನನ್ನ ಮಗು ಒಳ್ಳೆಯ ರೀತಿಯಲ್ಲಿಯೇ ವರ್ತಿಸ್ತದೆ. ನಾವು ಕೆಟ್ಟ ಪದಗಳನ್ನು, ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ದುರಾಲೋಚನೆಗಳನ್ನು, ಕೆಟ್ಟ ನೀತಿಗಳನ್ನು ಯೋಚನೆ ಮಾಡೋಕ್ಕೆ ಹೋದಾಗ, ಆಚರಣೆಗಳನ್ನು ಮಾಡಿದಾಗ ಮಗುನೂ ಸಹ ಏನು ಮಾಡ್ತದೆ, ಹಾಳಾಗ್ತದೆ. ಹಾಳು ಮಾಡೋರು ಯಾರು? ನಾವೇ. ಮಗುವನ್ನು ಉತ್ತಮವಾದಂತಹ ಒಂದು ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ರೂಪಿಸ್ತಕ್ಕಂಥವ್ರು ಯಾರು? ನಾವು. ಅದಕ್ಕಾಗಿಯೇ ಇಲಾಖೆ ಏನು ಮಾಡ್ತಪ್ಪ ಅಂದರೆ, ಟೀಚರೇ ವಿದ್ಯಾವಂತರಾಗಿದ್ದು ಅದಕ್ಕೆ ಪಾಠ ಮಾಡಿದರೆ ಅದಕ್ಕೆ ಒಂದು ಕೀರ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕೀರ್ತಿ ಬರಬೇಕಂದ್ರೆ ಇನ್ನೊಂದು ಚಪ್ಪಾಳೆ ಹೊಡಿಬೇಕಾದ್ರೆ ಇನ್ನೊಂದು ಕೈನ ಮಹತ್ವ ಇದೆ. ಅದು ಗೊತ್ತಿಲ್ಲದ ಕೈ ಯಾವುದಪ್ಪ ಅಂದರೆ ಪೋಷಕರು ಅಂತ ಗುರುತಿಸ್ತಾರೆ. ಈ ಎರಡೂ ಕೈಗಳು ಸೇರಿ ಚಪ್ಪಾಳೆ ಹೊಡೆದ್ರೆ ಏನಾಗ್ತದೆ? ಶಬ್ದ ಬರ್ತದೆ. ಹೌದಾ? ಏನೋ ನಡೀತಾ ಇದೆ ಇಲ್ಲಿ. ಹಾಗಾಗಿ ಒಂದು ವೇಳೆ ಹೋಗೋದು ತಪ್ಪು ಅಲ್ವಾ? ಬರೀ ಟೀಚರೇ ಪಾಠ ಮಾಡ್ರಾಗಲ್ಲ, ಪೋಷಕರು ಸಹ ಭಾಗವಹಿಸ್ಬೇಕಾಗ್ತದೆ. ಗುರುಗಳು ನೀವೇ ಅಂತ ಹೇಳ್ಬಿಟ್ಟಿದ್ದಾರೆ. ತಾಯಿಯ ಮಡಿಲಲ್ಲಿಯೇ ಶಿಕ್ಷಣ, ಮಗುವಿನ ಶಿಕ್ಷಣ ಪ್ರಾರಂಭ ಆಗ್ತದೆ. ಹಾಗಾಗಿ ದಯಮಾಡಿ ಪೋಷಕರ ಪಾತ್ರ ಮಗುವಿನ ಶಿಕ್ಷಣದಲ್ಲಿ ಪ್ರಮುಖವಾಗಿದೆ. ಮೂರನೇ ಪೋಷಕರ ಮೇಳದಲ್ಲಿ ಭಾಗವಹಿಸಿದಂತಹ ಎಲ್ಲ ಪೋಷಕರಿಗೂ ಕೂಡ ನಾವು ಮ್ಯೂಸಿಕಲ್ ಚೇರ್ ಮತ್ತು ಪಾಸಿಂಗ್ ಬಾಲ್ ಆಟಗಳನ್ನು ಆಡಿಸಿದೆವು. ಈ ಆಟದಲ್ಲಿ ಅತ್ಯಂತ ಉತ್ಸಾಹದಿಂದ ಎಲ್ಲ ಪೋಷಕರು ಕೂಡ ಭಾಗವಹಿಸಿದರು. ಆಟಗಳಲ್ಲಿ ಭಾಗವಹಿಸಿದಂತಹ ಪೋಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು.
ಕೊನೆಯದಾಗಿ 3ನೇ ಪೋಷಕರ ಮೇಳವನ್ನು ಎಲ್ಲ ಪೋಷಕರು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳುವ ಮೂಲಕ ಮುಕ್ತಾಯಗೊಳಿಸಲಾಯಿತು. ಒಟ್ಟಾರೆ ಇದೊಂದು ಅತ್ಯುತ್ತಮ ವಿಜೃಂಭಣೆಯ ಸಮಾರಂಭವಾಗಿ ಗೋಚರಿಸಿದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಥ್ಯಾಂಕ್ ಯು.